ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ. ಈಗ ನಮ್ಮ ಚಾನಲ್ ಹೆಸರು ಚೇಂಜ್ ಮಾಡಿದ್ದೀನಿ. ಸ್ಯಾಂಡಿ ಕಿಚನ್ ಅಂತ ಇತ್ತು. ಈಗ ಎಲ್ಲ ಥರದ ವೀಡಿಯೋನ ನಾನು ಹಾಕ್ತಾಯಿರ್ತೀನಿ. ನೆಕ್ಸ್ಟು ಕಿಚನ್ದಲ್ಲ, ಬೇರೆ ಥರ ಯಾವುದೋ ಔಟ್ಸೈಡ್ದು ಏನೋ ವಿಷಯ ಆಗಿರೋದು, ಎಲೆಕ್ಟ್ರಿಕಲ್ ನಾಲೆಜ್ ವಿಷಯ ಆಗಿರ್ಬೋದು, ಏನೋ ಥಾಟ್ಸ್ ಇರೋದು, ಆ ಥರ ವೀಡಿಯೋಗಳನ್ನ ಹಾಕ್ತೀನಿ. ಇವತ್ತು ಏನಂದರೆ, ಒಂದು ಔಟ್ಸೈಡ್ ಒಳ್ಳೆ ಮಳೆ ಬೇರೆ ಬರ್ತಾಯಿದೆ. ಬೆಂಗಳೂರಲ್ಲಿ ಸಖತ್ತಾಗಿ ಮಳೆ ಬೇರೆ ಬರ್ತಾಯಿದೆ. ಇವತ್ತು ಒಂದು ಪ್ರಾನ್ಸ್ ರೆಸಿಪಿ, ಪ್ರಾನ್ಸ್ ಗೀ ರೋಸ್ಟ್ ಮಾಡೋಣ ಅಂತ ಇದ್ದೀನಿ. ನನ್ನ ಚಾನಲ್ ಈಗ ಹೊಸ ಚಾನಲ್ ಹೆಸರೇನೆಂದರೆ ಆಲ್ ಇನ್ ಒನ್ ಸ್ಯಾಂಡಿ ಅಂತ. ನನ್ನ ಚಾನಲ್ ಹೊಸ್ದಾಗಿ ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೋಡೋಣ ಪ್ರಾನ್ಸ್ ಗೀ ರೋಸ್ಟ್ ಯಾವ ಥರ ಮಾಡೋದಂತ. ಈಗ ಮಳೆಗೆ ಸಖತ್ತಾಗಿರುತ್ತೆ, ಬನ್ನಿ ಟ್ರೈ ಮಾಡೋಣ. ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ ಪೌಡ್ರು ಒಂದು 2 ಸ್ಪೂನು, ಜೀರಾ 1 ಸ್ಪೂನು ಹಾಕಬೇಕು. ಆಮೇಲೆ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಸಾಕು. ನಿಮಗೆ ಎಷ್ಟು ಟೇಸ್ಟ್ ಬೇಕು ಉಪ್ಪು. ಆಮೇಲೆ ಅರಿಶಿನ ಒಂದು ಸ್ಪೂನು, ಲಿಂಬೆಹಣ್ಣಿನ ರಸ ಹಾಕಿ ಒಂದು ಅರ್ಧ ಸಾಕು. ತುಪ್ಪ ನೀವು ಕುದಿಸ್ಬೇಕಾದ್ರೆ ತುಪ್ಪ ಹಾಕಬೇಕು. ಆಮೇಲೆ ನಾವು ಇವಾಗ ಪ್ರಾನ್ಸ್ನ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ನೀವು ಮನೇಲಿ ಟ್ರೈ ಮಾಡಿ, ಸಖತ್ತಾಗಿ ಬರ್ತದೆ ನೋಡಿ. ಮಸಾಲ ಈ ಥರ ಮಿಕ್ಸಿಯಲ್ಲಿ ರುಬ್ಬಿ ಈ ಥರ ಬಂದಿದೆ ಕಲರು. ಆಮೇಲೆ ನಾವು ಅದನ್ನು ಪ್ರಾನ್ಸ್ನ ಮಿಕ್ಸ್ ಮಾಡಿಡಬೇಕು ಈ ಮಸಾಲದಲ್ಲಿ. ಇಲ್ಲಾಂದರೆ ಹಂಗೆ ಫ್ಯಾನಲ್ಲಿ ಫ್ರೈ ಮಾಡಿಟ್ರೆ ಆಗುತ್ತೆ. ಆಮೇಲೆ ಗೀ ಹಾಕಿ ತವಾದಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಸಖತ್ತಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ.